ಹಾಂ ಸೊ ಹಂಗೆ ನೋಡಿ 6 ಜನಕ್ಕೆ ಒಕ್ಕಲಿಗರು ಟಿಕೆಟ್ ಕೊಟ್ಟಿದ್ದೀವಿ. 2 ಜನ ರೆಡ್ಡಿ ಪ್ಲಸ್ ಇದು 8 ಜನ ಒಕ್ಕಲಿಗರಿಗೆ. ಒಕ್ಕಲಿಗರ ಆಲ್ ಸಬ್ಸೆಕ್ಟ್ ಟುಗೆದರ್ 8 ಜನ. ಈಗ ನಮಗೆ ಜೊತೆಗೆ ನಾನು ಅಧ್ಯಕ್ಷನಿದ್ದೀನಿ, ಆ ಪಾರ್ಟಿ ಅಧ್ಯಕ್ಷನಿದ್ದೀನಿ, ಡೆಪ್ಟಿ CM ಇದ್ದೀನಿ. ನಾವು ರೆಡಿಯಾಗಿದ್ದೀವಿ ಎಲ್ಲದಕ್ಕೂ, ಸರ್ವಿಸ್ ಮಾಡೋಕ್ಕೆ, ಸೇವ್ ಮಾಡೋಕ್ಕೆ, ಸಮಾಜಕ್ಕೆ, ರಾಜ್ಯಕ್ಕೆಲ್ಲ. ಅದು ಬಿಟ್ಬಿಟ್ಟು ಇನ್ನು ಯಾವುದೋ ಮುಂದಕ್ಕೆ ಇನ್ನು 4 ವರ್ಷ ಆದಮೇಲೆ ಅಂತ ಅದೇನು ದಡ್ಡನ ನಮ್ಮ ಸಮಾಜದವ್ರು. ಯು ಟೇಕ್ ಇಟ್ ಫ್ರಮ್ ಮೀ. ದೇವೇಗೌಡರು 4 ಸೀಟ್ ಹೇಳ್ತಾ ಇದ್ದಾರಲ್ಲ ಕೊಟ್ಟವ್ರೆ ಅಂತ, 4 ಸೀಟು ಗೆಲ್ಲಲ್ಲ. BJP ಸೀಟು ನಮ್ಮದೇ ಸೀಟ್ ಅಂತ ಹೇಳ್ತಾವ್ರೆ. ಹಾಂ, ಇಫ್ ಯು ಆರ್ ಸೋ ಕಾನ್ಫಿಡೆಂಟ್ ಯು ಶುಡ್ ಹ್ಯಾವ್ ಕಂಟೆಸ್ಟೆಡ್ ಇನ್ ದಳ ಸಿಂಬಲ್. ಮಂಜುನಾಥ್ ಹೇಳಿದ್ದಾರೆ ಪಾಪ ಅವರು ಇಬ್ರು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸೇರಿ ತೀರ್ಮಾನ ಮಾಡಿದ್ರು, ನನಗೇನು ಗೊತ್ತಿಲ್ಲ ಅಂತ ಇರ್ಬೋದು. ಯಾವುದು ನಾನು ಗಿಫ್ಟ್ ಹಂಚಿದ್ನೋ ಬಿಡ್ತಿದ್ನೋ, ನಾನು ಬಾಡ್ಬಿಟ್ ಆಗ್ತಾ ಇದ್ದೀನೋ ಬಿಡ್ತೀನೋ, ನಾ ಚಾಕ್ಲೇಟ್ ಕೊಡ್ತಾ ಇದ್ದೀನೋ ಬಿಡ್ತಿದ್ನೋ? ಇವರೇನು ಮಾಡಲಿಲ್ವಾ? ಮಂಡ್ಯದಲ್ಲಿ ಗೆಲ್ತಾರೆ ಸರ್. ಸುಮಲತಾ ಮತ್ತೆ ಎಲ್ಲ ಬಿಜೆಪಿ ನಾಯಕರು ಒಂದಾಗಿರೋದ್ರಿಂದ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಫರ್ ಮಾಡಿದ್ದಾರೆ ಸರ್. ಆಯ್ತು, ಆಗಲಿ ಬಿಡು, ತೊಂದರೆ ಇಲ್ಲ. ಸೆಂಟ್ರಲ್ ಮಿನಿಸ್ಟರ್ ಆಗಲಿ, ಇನ್ನು ಏನಾದ್ರು ದೊಡ್ಡ ಅವಕಾಶ ಸಿಕ್ಕಿದ್ರು ಆಗಲಿ, ಒಳ್ಳೇದಾಗಲಿ. ನಾವೇನಾದ್ರು ವಿಶ್ ಮಾಡೋರು ನಾವು ಅಲ್ಲ ಸರ್. ಈಗಲೇ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತೇವೆ ಅಂತ ಹೇಳ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರಲ್ಲ ಸರ್. ನಾನು ಹೇಳ್ತಾ ಇದ್ದೀನಲ್ಲಿ, ನೀವು ನನಗೆ ನಂಬರ್ ಕೇಳ್ತಾ ಇದ್ದೀರಾ. ಆಲ್ ದಿ 4 seats taken from the JDS including his son-in-law will be defeated. This is my firm opinion. ರಾಜ್ಯದಲ್ಲಿ ಸರ್ ಟೋಟಲ್ ಆಗಿ ಸರ್ ಟೋಟಲ್ ಆಮೇಲೆ ಹೇಳ್ತೀನಿ. ಈಗ 4 ಸೀಟ್ ಅಂತೂ ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ಒಂದು ಹೇಳ್ತಾ ಇಲ್ಲ ನಾನು, 4 ಸೀಟು ಮಂಡ್ಯ, ಹಾಸನ, ಬೆಂಗಳೂರು ರೂರಲ್, ಕೋಲಾರ 4 ಸೀಟು ಗೆಲ್ಲಕ್ಕೆ ಸಾಧ್ಯ. ನಮ್ಮದು ಅಂತ ಕ್ಲೈಮ್ ಮಾಡಿರೋ ಸೀಟು. ಮಿಕ್ಕಿದ್ದು BJPದೆಲ್ಲ ಬಿಡಿ. ಈಗ ನೀವೆಲ್ಲ TVಲೆಲ್ಲ ತೋರಿಸ್ತಾ ಇರಲ್ಲ 4 ಸೀಟ್ ಬರ್ತವೆ, 3 ಸೀಟು. ಈಗ ಯಾಕೆ ಮಾತಾಡ್ತಾ ಇಲ್ಲ 4 ಸೀಟು 3 ಸೀಟು? ಯಾಕೆ ತಜ್ಞರೆಲ್ಲ ಮಾತಾಡ್ತಾ ಇಲ್ಲ? ಇನ್ನು ರಿಪೇರಿಗಳೇ ನಡೀತಾ ಇದೆ, ಒಲೆಯ ಕೆಲಸನೇ ಮಾಡ್ತಾ ಇದ್ದೀರಾ. ರಿಪೇರಿ ಅಷ್ಟು ಸುಲಭವಾಗಿ ಆಗ್ತಾವ ಅಂತ. ಆಮೇಲೆ ನೀವು ಅಷ್ಟೇ, TVಗಳೆಲ್ಲ ನೋಡ್ತಾ ಇದ್ದೀನಿ, ನೀವು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಮಾಡ್ತಾ ಇಲ್ಲ. ಯು ಆರ್ ನಾಟ್ ಪ್ಲೇಯಿಂಗ್, ಐ ಆಮ್ ಟೆಲಿಂಗ್ ಯು ಡೈರೆಕ್ಟ್ಲಿ ಆನ್ ರೆಕಾರ್ಡ್. ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗ್ತಾ ಇಲ್ಲ. ನಾನು ಭಾಳ ತಾಳ್ಮೆಯಿಂದ ಇದ್ದೀನಿ ಅಷ್ಟೇ.